ಯಾವಾಗ ನೀವು ಈ ಪ್ರೀತಿಯನ್ನ ಕಡಿಮೆ ಲೈಕ್ ಪ್ರೀತಿಯನ್ನ ತೋರಿಸಲ್ವೋ, ಕಾಳಜಿನ ಮಾಡಲ್ವೋ, ಅಥವಾ ಚೆನ್ನಾಗಿ ಮಾತಾಡ್ಸಲ್ವೋ, ಸಮಯನ ಕೊಡಲ್ವೋ, ಅವಾಗ ಏನಾಗುತ್ತೆ ಅವ್ರ ಮನ್ಸಲ್ಲಿ ಒಂಟಿತನ ಕಾಡ್ಲಿಕ್ಕೆ ಶುರು ಆಗ ನೋಡಿ. ನೀವು ಯಾವ ವ್ಯಕ್ತಿನ ತುಂಬಾ ಕನೆಕ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಿ, ಆ ವ್ಯಕ್ತಿ ನಿಮ್ಮ ಕನೆಕ್ಟಿವಿಟಿನಲ್ಲಿ ಇರ್ತಾರೆ. ಯಾವ ವ್ಯಕ್ತಿನ ನೀವು ಡಿಸ್ಕನೆಕ್ಟ್ ಮಾಡೋಕೆ ಪ್ರಯತ್ನ ಪಡ್ತೀರಿ, ಆ ವ್ಯಕ್ತಿ ಕ್ರಮೇಣವಾಗಿ ಡಿಸ್ಕನೆಕ್ಟ್ ಆಗ್ತಾ ಹೋಗ್ತಾರೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮ್ಮ ಸಂಗಾತಿನ ನೀವೇನಾದ್ರೂ ನಿರ್ಲಕ್ಷ್ಯ ಮಾಡಿದ್ರೆ ಅದರಿಂದ ಆಗಿರ್ತಕ್ಕಂಥ ಪರಿಣಾಮಗಳು ಏನೇನಾಗತ್ತೆ, ಸೊ ಏನೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ, ಯಾಕೆ ನಿರ್ಲಕ್ಷ್ಯ ಮಾಡಬಾರ್ದು ಅನ್ನೋದಕ್ಕೆ ಇವತ್ತಿನ ಟಾಪಿಕ್ ಇರುತ್ತೆ. ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ 100% ಅದು ಸಿಗುತ್ತೆ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಇದೇ ತರದ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ನಂಬರ್ನ ಶೇರ್ ಮಾಡಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಓಕೆ, ನೋಡಿ, ನೀವು ಯಾವ ವ್ಯಕ್ತಿನ ತುಂಬಾ ಕನೆಕ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಿ, ಆ ವ್ಯಕ್ತಿ ನಿಮ್ಮ ಕನೆಕ್ಟಿವಿಟಿನಲ್ಲಿ ಇರ್ತಾರೆ. ಯಾವ ವ್ಯಕ್ತಿನ ನೀವು ಡಿಸ್ಕನೆಕ್ಟ್ ಮಾಡೋಕೆ ಪ್ರಯತ್ನ ಪಡ್ತೀರಿ, ಆ ವ್ಯಕ್ತಿ ಕ್ರಮೇಣವಾಗಿ ಡಿಸ್ಕನೆಕ್ಟ್ ಆಗ್ತಾ ಹೋಗ್ತಾರೆ. ಎಸ್ ಆರ್ ನೋ? ಈಗ ನೀವು ಯಾರನ್ನೋ ಪ್ರೀತಿ ಮಾಡ್ಬೇಕು ಅಂತ ಅವರಿಗೆ ತುಂಬಾ ಕೇರ್, ಕಾಳಜಿ, ಅವಾಗವಾಗ ಮಾತಾಡಿಸೋದು, ಅವರಿಗೆ ಹೊಗಳ್ತಾ ಇರೋದು, ಸೊ ಲೈಕ್ ಪ್ರೀತಿಯಿಂದ ಮಾತಾಡಿಸೋದು, ಇದೆಲ್ಲ ನೋಡ್ತಾ ಇದ್ರೆ ಕನೆಕ್ಟಿವಿಟಿ ಆಗ್ಬೇಕು ಅಂತ ಅನ್ಸುತ್ತೆ. ಬಟ್ ಅದನ್ನೇ ನೀವು ಎದುರುಗಡೆ ಬಂದ್ರು ಮಾತಾಡ್ಸಂಗ್ ಹೋಗ್ತಾ ಇದ್ರೆ ಹೆಂಗಿರುತ್ತೆ? ನಿರ್ಲಕ್ಷ್ಯ ಮಾಡ್ದಂಗೆ. ಸೊ ನಿರ್ಲಕ್ಷ್ಯ ಮಾಡಿದಾಗ ನಿಮ್ಮಲ್ಲಿ ಯಾವುದೇ ರೀತಿ ಅವರಿಗೆ ಫೀಲಿಂಗ್ಸೇ ಬರಲ್ಲ. ಆಸ್ ಇಟ್ ಈಸ್ ಸೇಮ್ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಸಂಗಾತಿ ಮೇಲೆ ಕನ್ಸರ್ನ್, ಕೇರ್, ಕಾಳಜಿ, ಪ್ರೀತಿ, ಟೈಮ್ ಕೊಡೋದು, ಮಾತಾಡೋದು ಮಾಡ್ತಿದ್ರೆ ನಿಮ್ಮ ಮೇಲೆ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ಅಂಡ್ ನಿಮ್ಮ ಪ್ರೀತಿಗೆ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನೀವು ಈ ಪ್ರೀತಿಯನ್ನ ಕಡಿಮೆ ಲೈಕ್ ಪ್ರೀತಿಯನ್ನ ತೋರಿಸಲ್ವೋ, ಕಾಳಜಿನ ಮಾಡಲ್ವೋ, ಅಥವಾ ಚೆನ್ನಾಗಿ ಮಾತಾಡ್ಸಲ್ವೋ, ಸಮಯನ ಕೊಡಲ್ವೋ, ಅವಾಗ ಏನಾಗುತ್ತೆ ಅವ್ರ ಮನ್ಸಲ್ಲಿ ಒಂಟಿತನ ಕಾಡ್ಲಿಕ್ಕೆ ಶುರು ಆಗುತ್ತೆ. ಈ ಒಂಟಿತನ ಕಾಡ್ಲಿಕ್ಕೆ ಶುರು ಆಗ್ಬೇಕಾದ್ರೆ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾರೆ. ನೀವು ಅವ್ರಿಗೆ ಶುರುವಾತ ನಿರ್ಲಕ್ಷ್ಯ ಮಾಡ್ತೀರಿ, ಹೋಗ್ತಾ ಹೋಗ್ತಾ ಅವ್ರು ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಏನಾಗುತ್ತೆ, ಹಸ್ಬೆಂಡ್ ಅಂಡ್ ವೈಫ್ ಅಂತ ಬಂದಾಗ, ಸಂಗಾತಿ ಅಥವಾ ಲವರ್ಸ್ ಅಂತ ಬಂದಾಗ, ನೀವೇ ಬೇಕು ಅಂತ ಅವ್ರನ್ನ ಸೆಲೆಕ್ಟ್ ಮಾಡಿದ್ರಿ, ಕನೆಕ್ಟ್ ಮಾಡ್ಕೊಂಡಿದ್ದೀರಿ ಅಂದ್ಮೇಲೆ ಸ್ವಲ್ಪ ದಿನ ಟೈಮ್ ಕೊಟ್ಟು, ಸ್ವಲ್ಪ ವರ್ಷಗಳು ಟೈಮ್ ಕೊಟ್ಟು, ಆಮೇಲೆ ನನಗೆ ಸಂಬಂಧನೇ ಇಲ್ಲ ತರ ಇದ್ಬಿಟ್ರೆ ಅವ್ರ ಸಂಬಂಧ ಕಳ್ಕೊಳಕ್ಕೆ ರೆಡಿ ಇರ್ತಾರೆ. ಅವ್ರಿಗೆ ಯಾರು ಕೇರ್ ಮಾಡ್ತಾರೆ ಆ ಕಡೆ ವಾಲ್ತಾರೆ. ವಾಲುವಂತ ಪ್ರಸಂಗ ಬರುತ್ತೆ. ಎಷ್ಟೋ ಸಂಬಂಧಗಳು ನಡೆದು ಹೋಗಿದೆ. ಅದನ್ನ ಮಾಡಿದವ್ರು ಯಾರು? ಯಾರಿಂದ ಆಗೋಯ್ತು? ನಿಮ್ಮಿಂದಾನೇ ಆಗೋಯ್ತು. ಕರೆಕ್ಟ್. ಈಗ ನೀವು 2 ಸಸಿಗಳಂತ ನೆಡ್ತೀರಾ, ಈಗ ಯಾವ್ದೋ 2 ಗಿಡಗಳಂತ ನೆಡ್ತೀರಾ ಅನ್ಕೊಳ್ಳೋಣ. ಅದರಲ್ಲಿ ಒಂದು ಸಸಿಗೆ ತುಂಬಾ ಚೆನ್ನಾಗಿ ಕೇರ್ ಮಾಡಿ, ನೀರು, ಗೊಬ್ಬರ, ಸೂರ್ಯನ ಬೆಳಕು ಎಲ್ಲಾರದಿಂದ ಕೇರ್ ಮಾಡಿ, ಏನು ಯಾವ್ದೋ ಒಂದು ಪ್ರಾಣಿಗಳು ಬಂದು ಹಾನಿ ಮಾಡ್ತೀರಾ, ಆ ಸಸಿನ ಜೋಪಾನ ಮಾಡ್ತೀರಾ, ಆ ಸಸಿ ಚೆನ್ನಾಗಿ ಬೆಳೆದೇ ಬೆಳೆಯುತ್ತೆ. ಅಂಡ್ ಅದು ಹೆಮ್ಮರವಾಗಿ ಬೆಳೆದು ನಿಮಗೇನು ಫಲ ಬೇಕು ಅದು ಕೊಡುತ್ತೆ. ಇನ್ನೊಂದಕ್ಕೆ ನೀವು ಏನು ಕೇರ್ ಮಾಡಲ್ಲ, ಅದು ಗೊಬ್ಬರ ಹಾಕಲ್ಲ, ನೀರ್ ಹಾಕಲ್ಲ, ಬೇಲಿ ಕಟ್ಟಲ್ಲ, ಏನೂ ಮಾಡಲ್ಲ. ಅದಕ್ಕೆ ಫಲ ಬೇಕು ಅಂದ್ರೆ ಸಿಗತ್ತಾ? ಅದಕ್ಕೆ ಕೇರ್ ಮಾಡಿಲ್ಲ, ಅದಕ್ಕೆ ಅದು ಯಾವ್ದೋ ಪ್ರಾಣಿ ಬಂದು ತಿನ್ಕೊಂಡು ಹೋಗುತ್ತೆ, ಅದು ಹಾಳು ಮಾಡುತ್ತೆ, ಸರಿಯಾಗಿ ಬೆಳೆಯಲ್ಲ. ಇದಕ್ಕೆ ಕಾರಣ ಯಾರು? 2 ಸಸಿ ತಂದವ್ರು ನೀವೇ. ಅಂದ್ರೆ ಇದ್ರ ಅರ್ಥ ಏನು? ನೀವ್ ಯಾವಾಗ ಕೇರ್ ತಗೊಳ್ತೀರಿ, ಕಾಳಜಿ ತಗೊಳ್ತೀರಿ, ಪ್ರೀತಿ ತೋರಿಸ್ತೀರಿ, ಅವಾಗ ಅದು ನಿಮ್ಗೆ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಆ ಫಲ, ಅಂದ್ರೆ ಆ ರಿಸಲ್ಟ್ ಬರುತ್ತೆ, ನಿಮ್ಗೆ ಆ ಫಲ ಸಿಗುತ್ತೆ. ನೀವು ನಿರ್ಲಕ್ಷ್ಯ ಮಾಡಿದಕ್ಕೆ ಅದು ನಿಮ್ಮನ್ನ ಅವ್ರ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಎಷ್ಟೋ ಸಂಬಂಧಗಳು ನಡೀತಾ ಇದೆ. ಸೊ ಅದಕ್ಕೇನೆ ಗಂಡ ಹೆಂಡತಿ ಅಂದ್ ಮಾತ್ರಕ್ಕೆ ನಂದ್ ಕೆಲ್ಸ ಲೈಕ್ ತಂದ್ ಹಾಕ್ಬಿಟ್ರೆ ಆಗೋಯ್ತು, ಅಥವಾ ಹೆಂಡತಿ ನಾನು ಅಡ್ಗೆ ಮಾಡ್ಬಿಟ್ರೆ ಆಗೋಯ್ತು, ಹಂಗಿರ್ಕೂಡ್ದು. ಆಕ್ಚುಲಿ ಬೆಸ್ಟ್ ಫ್ರೆಂಡ್ ಫಾರ್ ಎವರ್ ಆತರ ಟ್ರೀಟ್ ಮಾಡ್ಬೇಕು ಗಂಡ ಹೆಂಡತಿ. ಬೆಸ್ಟ್ ಫ್ರೆಂಡ್ ವಿ ಆರ್ ಫಾರ್ ಎವರ್ ಅಂದ್ರೆ ಯಾವತ್ತೂ ನಾವು ಬೆಸ್ಟ್ ಫ್ರೆಂಡ್ ಆಗಿರ್ಬೇಕು. ಬೆಸ್ಟ್ ಫ್ರೆಂಡ್ ಜೊತೆ ಹೇಗೆ ಬಿಹೇವ್ ಮಾಡ್ತೀವಲ್ಲ ಆತರ ಮಾತಾಡೋದು, ಆತರ ಯೋಚನೆಗಳು ಮಾಡುವಂಥದ್ದು, ಗೇಮ್ಸ್ ಆಡುವಂಥದ್ದು. ಅಂದ್ರೆ ಇದು ನಾನೇನ್ ಹೇಳ್ತೀನಿ ಅಂದ್ರೆ, ನಮ್ ಲೈಫ್ ನ ಸಿಂಪ್ಲಿಫೈ ಮಾಡ್ಕೊಳ್ಳೋದು ನಮ್ ಕೈನಲ್ಲಿದೆ. ಓಕೆ, ಸೊ ಅವನ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಸಂಗಾತಿನ ನಿರ್ಲಕ್ಷ್ಯ ಮಾಡಬೇಡಿ. ಐ ಥಿಂಕ್ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಈಸಿ ವೇನಲ್ಲಿ ಅರ್ಥ ಆಗೋ ತರ. ಇಷ್ಟ ಆಗಿದ್ರೆ ವಿಡಿಯೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ನಿಮ್ಮ ಪಾರ್ಟ್ನರಿಗೆ ಶೇರ್ ಮಾಡಿ, ಯಾರು ನಿಮ್ಮ ನಿರ್ಲಕ್ಷ್ಯ ಮಾಡ್ತಾ ಇದ್ದಲ್ಲ ಅವ್ರಿಗೆ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.